ಅಸ್ತ್ರವಾಗಿ ಪ್ರಯೋಗ ಮಾಡ್ತಿದ್ದಾರೆ. ಅಸ್ತ್ರವಾಗಿ ಏನಿದೆ ಸರ್ಕಾರದಲ್ಲಿ ವಿಐಪಿ ಟ್ರೀಟ್ಮೆಂಟ್ ನಡೆದಿದೆ ಜೈಲುಗಳಲ್ಲಿ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂತ ತೀರ್ಮಾನ ತಗೊಂಡು ಇವು ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ. ಈಗ ಇವರು ಯಾರು ಏನ್ ಮಾಡಿದ್ರು ಜೈಲಿಗೆ ಆಗ್ತದಾರಲ್ಲ. ಈ ಕೇಜ್ರಿವಾಲ್ ಏನ್ ತಪ್ಪು ಮಾಡಿದ್ರು? ಶಿರನ್ ಏನ್ ತಪ್ಪು ಮಾಡಿದ್ರು? ಸುಬ್ಬು ಶಿರನ್ ಅದೇನ್ ತಪ್ಪು ಮಾಡಿದ್ರು? ಈಗ ಗುಜರಾತ್ ಈಗ ನಾನು ಹೇಳಿದ್ರೆ ಮತ್ತೆ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ತಾರೆ ಅಂತ ಅದಕ್ಕೆ ನಾನು ಹೇಳಕ್ ಹೋಗೋದಿಲ್ಲ. ಬಿಟ್ಟು ಸುಮ್ಮನೆ ಓಲೆ ದರ್ಶನ್ಗೆ ಈಗ ತಮ್ಮ ತವರು ಜಿಲ್ಲೆ ಬಳ್ಳಾರಿಗೆ ಜೈಲಿಗೆ ಹಾಕಿದ್ದಾರೆ. ಆಪ್ತರ ಜಮೀರ್ ಅಹಮದ್ ಖಾನ್ ಸಂತೋಷ್ ಲಾಡ್ ಆಪ್ತರಿದ್ದಾರೆ. ಸೊ ಇಲ್ಲಿಂದ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ. ಅದು ಗುರುತಿಲ್ಲ ರೀ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಅಭಿಯಾನ ಆಗಿರುತ್ತೆ? ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಂಡಿದ್ದಾರೆ. ಅದಾಗಿರ್ತಕ್ಕಂಥದ್ದು ನನಗೆ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್. ಆ ತರ ಆಗಬಾರ್ದು ಅನ್ನೋದೇ ನನ್ನ ವಾದ. ಅಸ್ತ್ರವಾಗಿ ಪ್ರಯೋಗ ಮಾಡ್ತಿದ್ದಾರೆ. ಅಸ್ತ್ರವಾಗಿ ಏನಿದೆ? ಸರ್ಕಾರದಲ್ಲಿ ವಿಐಪಿ ಟ್ರೀಟ್ಮೆಂಟ್ ನಡೆದಿದೆ ಜೈಲುಗಳಲ್ಲಿ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂತ ತೀರ್ಮಾನ ತಗೊಂಡು ಇವು ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ. ಈಗ ಇವರು ಯಾರು ಏನ್ ಮಾಡಿದ್ರು ಜೈಲಿಗೆ ಆಗ್ತದಾರಲ್ಲ. ಈ ಕೇಜ್ರಿವಾಲ್ ಏನ್ ತಪ್ಪು ಮಾಡಿದ್ರು? ಶಿರನ್ ಏನ್ ತಪ್ಪು ಮಾಡಿದ್ರು? ಸುಬ್ಬು ಶಿರನ್ ಅದೇನ್ ತಪ್ಪು ಮಾಡಿದ್ರು? ಈಗ ಗುಜರಾತ್ ಈಗ ನಾನು ಹೇಳಿದ್ರೆ ಮತ್ತೆ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ತಾರೆ ಅಂತ ಅದಕ್ಕೆ ನಾನು ಹೇಳಕ್ ಹೋಗೋದಿಲ್ಲ. ಬಿಟ್ಟು ಸುಮ್ಮನೆ ಓಲೆ ದರ್ಶನ್ಗೆ ಈಗ ತಮ್ಮ ತವರು ಜಿಲ್ಲೆ ಬಳ್ಳಾರಿಗೆ ಜೈಲಿಗೆ ಹಾಕಿದ್ದಾರೆ. ಆಪ್ತರ ಜಮೀರ್ ಅಹಮದ್ ಖಾನ್ ಸಂತೋಷ್ ಲಾಡ್ ಆಪ್ತರಿದ್ದಾರೆ. ಸೊ ಇಲ್ಲಿಂದ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ. ಅದು ಗುರುತಿಲ್ಲ ರೀ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಅಭಿಯಾನ ಆಗಿರುತ್ತೆ? ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಂಡಿದ್ದಾರೆ. ಅದಾಗಿರ್ತಕ್ಕಂಥದ್ದು ನನಗೆ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್. ಆ ತರ ಆಗಬಾರ್ದು ಅನ್ನೋದೇ ನನ್ನ ವಾದ.